ಹಲೋ ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ಇನ್ನೊಂದು ಲಾಗ್ಗೆ. ಇವತ್ತು ಬೆಳಗ್ಗೆನೆ ಬಂದು ನಾವು 3 ಜನನು ಕೆಲಸ ಇಲ್ದಿರೋ ಮಹಾನ್ ಭಾವ್ರು ಸೀದಾ ಬಂದು ಗ್ರೌಂಡ್ ಕೂತ್ಕೊಂಡ್ಬಿಟ್ಟಿದೀವಿ ಇಲ್ಲಿ ಇವರಿಬ್ಬರ ಅಲ್ಲ, ಜೊತೆಗೆ. ನಮ್ಮ ಹತ್ರ ಯಾಕೆ ಬಚ್ಚೆ, ನಿಮಗೆ ಕೆಲಸ ಇದೆ, ನೀನ್ ಯಾಕೆ ಬರ್ತಾ ಇದೀಯ ಅಲ್ಲಿ? ಇಮೋಷನಲ್ ಡ್ಯಾಮೇಜ್ ಒಂದ್ ಹೇಳ್ತಾ ಇರ್ತಾರೆ, ಅವ್ರು ಬಿಟ್ಟಾಕ್ರಿ ಕರೆಕ್ಟ್ ಬಂದು ಗ್ರೌಂಡ್ ಕೂತ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ನೋಡಿದೆ ಆದ್ರೂ ನಾವು ಸ್ಕೂಲ್ ಬಿಟ್ಟಾದ್ಮೇಲೆ ಎಲ್ಲ ಇಂಪ್ರೂವ್ಮೆಂಟ್ಗಳಿದ್ರು. ನಾವು ಸ್ಕೂಲ್ ಬಿಟ್ಟು ಹೋಗಾದ್ಮೇಲೆ ಸ್ಕೂಲಲ್ಲಿ ಎಲ್ಲ ಕರಾಟೆ ಅವು ಇವು ಎಲ್ಲ ಕಲಿಸ್ತಾವ್ರೆ. ಸೊ ಅದಕ್ಕೆ ಸ್ಕೂಲ್ ಗ್ರೌಂಡ್ ಹತ್ರ ಬಂದು ಕೂತಿದೀವಿ, ನೋಡೋಣ ಏನಿರುತ್ತೆ ಅಂತ. ನೋಡಿದ್ರೆ ಎಲ್ಲ ಬೆಳಗ್ಗೆನೆ ಪಾಪ ಹುಡುಗರು ಕರಾಟೆ ಅದು ಇದೆಲ್ಲ ಮಾಡ್ತಾವ್ರೆ, ಎಲ್ಲ ಚೆನ್ನಾಗಿ ಗ್ರೌಂಡ್ ಅಲ್ಲೆಲ್ಲ ಸಕಾಲಾಗಿ ಆಡ್ತಾವ್ರೆ. ನಾವು ಆಡಿ ಎಷ್ಟೊಂದ್ ದಿನ ಆಯ್ತು. ಒಂದಿನ ನೋಡೋಣ, ಒಂದಿನ ಕ್ರಿಕೆಟ್ ಮ್ಯಾಚ್ ಆಡ್ಬೇಕು, ಆಡಿ ಅದನ್ನು ವ್ಲಾಗಲ್ಲಿ ತೋರಿಸುವ. ಬೆಳಗ್ಗೆನೆ ಬಂದು ಇಲ್ಲಿ ಕೂತಿದೀವಿ ಟೈಮ್ ಪಾಸ್ ಆಗ್ಲಿ ಅಂತ. ಮನೇಲಿ ಬೇಜಾನ್ ಕೆಲಸ ಹೇಳವ್ರೆ, ಅಂದ್ರೆ ಇಲ್ಲಿ ಬಂದು ಏನಪ್ಪ ಬರ್ಕೊಂತಾರು. ನೀನು ಅಲ್ಲಿ ಹೋಗು, ಹೋಗ್ಬಿಟ್ಟು ಕರಾಟೆ ಹೇಳ್ಕೊಂಡು. ನೀನು ಕರಾಟೆ ಚಾಂಪಿಯನ್ ಅಲ್ವಾ? ಗ್ರೀನ್ ಕಲರ್ ಬೆಲ್ಟ್ ನಿಂದನು. ಗ್ರೀನ್ ಕಲರ್ ಬೆಲ್ಟ್ ಮನೇಲಿ ಐತೆ, ಅದಕ್ಕೆ ತರಕ್ಕಾಗಲ್ಲ. ಅದಕ್ಕೇನೆ ಇವಾಗ ಬಂದು ಕೂತಿದೀವಿ ಇಲ್ಲಿ. ಒಂದ್ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಇನ್ನು ಮುಂದೆ ಒಂದು ಕೆಲಸ ಉಂಟು. ಈ ಮನುಷ್ಯ ಜೊತೆಗಿದ್ದೇನೆ ಅಂದ್ರೆ ಏನೋ ಒಂದು ಕೆಲಸ ಇದೆ ಅಂತ ಅರ್ಥ. ಅದಕ್ಕೇನೆ ನೋಡುವ ಆ ಕೆಲಸ ಏನ್ ಪಜ್ಜ. ಏನಿಲ್ಲ, ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ನಮ್ ಮನೀಶ್ ಯಾರ ಸೆಲ್ಯೂಟ್ ಹೊಡಿತಾರೆ. ಯಾರು ಮನೀಶ್? ಅಲ್ಲ, ಚಿಕ್ಕ ಹುಡುಗರು ತೋರಿಸು ಅವ್ರನ್ನ. ಹಾಯ್ ನೋಡು, ಹಾಯ್ ಮಾಡು. 2 ಅವರಿಂದ ಇಲ್ಲೇ ಕೂತಿದ್ವಿ. ಇವಾಗ ಕೂತ್ಕೊಂಡು ಹೆಂಗ್ ಟೈಮ್ ಪಾಸ್ ಆಯ್ತೋ ಏನಾಯ್ತೋ ಗೊತ್ತೇ ಇಲ್ಲ. ಅವ್ರನ್ನ ನೋಡ್ತಾ ಫುಲ್ ಹಂಗೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಹಂಗೆ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು ಗುರು, ಯಾಕಾರು ದೊಡ್ಡರಾದು ಅಂತ ಅನ್ಸ್ಬಿಡೈತೆ ನಮ್ಗೆ ನಿಜವಾಗ್ಲೂ. ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಿದ್ರು. ಅವಾಗೆಲ್ಲ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಬ್ಯಾಡ್ಜ್ಗಳು ಕೊಡೋರು, ಅದೊಂಥರ ಮಜಾ ಇತ್ತು. ಲಂಚ್ ಟೈಮ್ ಬಿಟ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಟೀಚರ್ ಬರೋವರೆಗೂ ಫುಲ್ ಮಜಾ ಮಾಡ್ತಿದ್ವಿ. ಆಮೇಲೆ ಇದನ್ನ ಏನೋ ಬ್ಯಾಂಡ್ ಸೆಟ್ ಟೇಬಲ್ ಮೇಲೆ ಹೊಡಿಯೋದು, ಅದ್ರ ಮೇಲೆ ಹೊಡಿಯೋದು, ಇದ್ರ ಮೇಲೆ ಹೊಡಿಯೋದು, ಆ್ಯಕ್ಚುಲಿ ಸೂಪರ್ ಆಗಿತ್ತು ಅವೆಲ್ಲನೂ. ಇವಾಗೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಅವಾಗೆಲ್ಲ ಕಂಪ್ಲೀಟಾಗಿ ಆಡೋಣ ಅಂದರೆ ಒಂದು 10-20 ಜನ ಲೈನಿಗೆ ನಿಂತಿರೋರು. ಇವಾಗ ಯಾರೂ ಇಲ್ಲ. ಇವಾಗ ಆಡೋಣ ಅಂದರೆ ಏನಿಲ್ಲ ಎಲ್ಲ ಟೈಮ್ ಪ್ರಕಾರ ಮಚ್ಚ ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಇಷ್ಟೊತ್ತಾಗುತ್ತೆ ಅಂತಾರೆ. ಆಮೇಲೆ ಹಂಗೇನೇ ನೋಡ್ತಾ ಯೋಚನೆ ಮಾಡ್ತಿರುವಾಗ ಅನಿಸ್ತು, ಯಾರ್ದಾರು ಬರ್ಡೇ ಇದ್ರೇನು ಅಷ್ಟೇ. ಯಾವ್ದಾದ್ರು ಬರ್ಡೇ ಹುಡುಗನ್ ನೋಡಿದೆ, ಆ ಹುಡುಗನು ಅಷ್ಟೇ ನೋಡಿದಾಗ ಹಂಗೆ ಅನಿಸಿದ್ದು. ಯಾರ್ದಾರು ಬರ್ಡೇ ಇದ್ರೆ ಸಾಕು, ಅವನದೇ ಎಲ್ಲ ರಾಜ್ಯ ಬರ, ಅವ್ನು ಹೇಳ್ದಂಗೆ ಆಗುತ್ತೆ, ಅವ್ನು ಹೇಳ್ದಂಗೆ ಮಾಡಬೇಕು. ಅವನ ಜೊತೆ ಎಲ್ಲ ಹೋಗಿ ಚಾಕ್ಲೇಟ್ಸ್ ಕೊಡ್ತಾರೆ ಅಂತ ಕೊನೆಯವ್ರಿಗೂ ಕಾಯೋದು, ಎಲ್ಲ ಒಂಥರ ಮಜಾ ಇತ್ತು. ಬಟ್ ಇವಾಗ ಮಜಾ ಎಲ್ಲ ಕಳ್ಕೊಂಬಿಟ್ಟಿದೀವಿ, ಅದೇ ಬೇಜಾರು. ಮನೆಗೆ ಬಂದು ಕೂತ್ಕೊಂಡ್ರೆ ಚಂದ್ರಣ್ಣ ಒಳ್ಳೊಳ್ಳೆ ಊಟ ಮಾಡ್ತಾವ್ರೆ ನೋಡಿ. ಒಂಥರ ಎಪಿಕ್ ಗುರು, ಯಾವಾಗಲೂ ಅಲ್ಲಿ ಸುತ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವರು ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಅದು ಇದು ಆಗ್ತಾ ಇರ್ತಾರೆ. ಇವ್ರದ್ದಾಕ್ರಿ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಸಖತ್ತಾಗಿ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ನೋಡಿ ಊಟದ ಮೇಲೆ ಎಷ್ಟು ಆಸೆ ಬರ್ಸ್ತಾರೆ ಅಂದರೆ ಯಪ್ಪ. ಅದಕ್ಕೆ ಯಾವಾಗಲೂ 12:30 1 ಗಂಟೆ ಆಗಿಬಿಟ್ರೆ ನಮ್ಮ ಮನೇಲಿ ಬೊಂಬಾಟ್ ಭೋಜನ ನಡೀತಾ ಇರುತ್ತೆ. ನಮ್ಮ ಅಜ್ಜಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಇವಾಗ ಬಂದು ನಾನು ನೋಡೋಕೆ ನಿಮ್ಮದೇ ಕೂತ್ಕೊಳ್ಳೋಣ ಅಂದರೆ ಹಬ್ಬಗಳು ಬಂದೈತವಲ್ಲ, ಅದಕ್ಕೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಟ್ಟವ್ರು. ಹೆಂಗಿರೋ ಮನೇಲಿ ಇದೆಯಲ್ಲಪ್ಪ, ದಂಡಪಿಂಡ ಉಪಯೋಗ ಇಲ್ಲ, ಕ್ಲೀನಿಂಗ್ ಮಾಡುವಂತ. ಇವಾಗ ಹೋಗಿ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡಾದ್ಮೇಲೆ ನಮ್ಮ ಕೆಲಸ ನಾವು ನೋಡ್ಕೋಬೇಕು. Few moments later. ಮನೇಲಿ ಕೊಟ್ಟಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೀದಾ ಜಿಮ್ಗೆ ಬಂದೆ. ಜಿಮ್ಗೆ ಆ್ಯಕ್ಚುಲಿ ಇವತ್ತು ತುಂಬ ಬೇಗ ಬಂದಿದ್ರು. ಏನಕ್ಕೆ ಇದನ್ನೆಲ್ಲ ಗೊತ್ತಾಗುತ್ತೆ ನಿಮಗೆ. ಬೇಗ ಬಂದಿರೋ ರೀಸನ್ ಏನು ಅಂತ ಆ್ಯಕ್ಚುಲಿ ಗೊತ್ತಾಗುತ್ತೆ ಸಾಯಂಕಾಲ ಅಷ್ಟರಲ್ಲಿ. ಆ್ಯಕ್ಚುಲಿ ಮಧ್ಯಾಹ್ನ ಇನ್ನೂ 1:30-2 ಗಂಟೆ ಇರಬೇಕು ಮೋಸ್ಟ್ಲಿ. ಅದಕ್ಕೆ ಎಷ್ಟು 1:15 ಟೈಮು. ಇವಾಗ ಸೀದಾ ಮನೆಗೆ ಹೋಗಿ ಬೇಗ ರೆಡಿಯಾಗೋಗಿ, ಎಲ್ಲಿಗೆ ರೆಡಿಯಾಗೋದು, ಏನು ಪ್ಯಾಕ್ ಮಾಡ್ಕೊಬೇಕು, ಸ್ವಲ್ಪ ಎಲ್ಲ ಏನು ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ತೋರಿಸ್ತೀನಿ ನಿಮಗೆ, ಗೊತ್ತಾಗುತ್ತೆ ನಿಮಗೆ. ಗುರು ಮನೆಗೆ ಬಂದು ಜಿಮ್ಮಿಂದ 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿ, ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಏನು ಪ್ಯಾಕಿಂಗ್ ಮಾಡಿದ್ದೀವಿ, ಪ್ಯಾಕಿಂಗ್ ಆಗಿದೆ, ರೆಡಿಯಾಗಿದ್ದೀವಿ. ಎಲ್ಲಿ ರೆಡಿಯಾಗಿದ್ದೀವಿ, ಏನು ರೆಡಿಯಾಗಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಸದ್ಯಕ್ಕೆ ಏನೂ ಹೇಳಲ್ಲ, ಇಲ್ಲ ಆಮೇಲೆ ಹೇಳ್ತೀವಿ. ಇವಾಗಲೆಲ್ಲ ಹೇಳ್ಬಿಟ್ರೆ ಫುಲ್ ವೀಡಿಯೋ ಯಾರು ನೋಡೋರು, ಯಾರು ನೋಡಲ್ಲ. ಅದಕ್ಕೇನೆ ಸೊ ಸರ್ಪ್ರೈಸಿಂಗ್ ಆಗಿರಲಿ ಅದು. ಸೊ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲೂ ಬೇರೆ ದೇಶಕ್ಕೆ ಹೋಗ್ತಿಲ್ಲ, ಇಲ್ಲೇ ಸುತ್ತಮುತ್ತ ಹೋಗ್ಬರೋಣ ಅಂತ ಸೊ ಹೊರಟಿದ್ದೀವಿ. ನಮ್ಮ ಬಾಯ್ ಮನೀಶ್ಗೆ ಫೋನ್ ಮಾಡಿದ್ದೀವಿ. ಅಣ್ಣ ಯಾಕೋ ಬರಂಗೆ ಕಾಣೆ, ಇವಾಗ ಫೋನ್ ಮಾಡಿದ ನಾಳೆ ಬೆಳಗ್ಗೆ ಬರ್ತಾನೇನೋ, ಅದಕ್ಕೆ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಬಂದಿದ್ದ ತಕ್ಷಣ ಹೊರಟ್ಬಿಡುವ. ಮಿಸ್ಟರ್ ಮನೀಶ್ ಅವರು ಅವಲಿಂದ ಹೇಳಿ
6 ಗಂಟೆಗೆ ಫೋನ್ ಮಾಡಿದ್ಕೆ 6:30ಗೆ ಬರೋಕ್ಕೆ ರೆಡಿ ಆಗಿದ್ದಾರೆ ಮನ್ಸು ಮಾಡಿ. ಸೊ ಇವಾಗ ಮಿಸ್ಟರ್ ಮನೀಶ್ ಅವ್ರು ಬಂದ ತಕ್ಷಣ ಹತ್ಕೊಂಡು ಅದು ಹೊಟ್ಬಿಡ್ತಾರೆ. ಏನಂತೀರಾ? ಫೈನಲಿ ಅಣ್ಣ ಬಂದ್ರು. ಅಣ್ಣ ಏನಣ್ಣ ಇಷ್ಟೊತ್ತು ಟ್ರೈನ್ ಇರೋದು 8:50ಕ್ಕೆ. ಎಂತದು ಇಲ್ಲ 8 ಗಂಟೆಗೆ ನನಗೆ ಸೈಕ್ ಮಾಡ್ತಾ ಇದೀಯ ನೀನು. ಯಾವಾಗ್ಲೂ ಲೇಟು ಗೊತ್ತಲ್ಲ. 8:50 ಟ್ರೈನ್ ಇರೋದು ಅಂತ ಇವಾಗ ಅಂತವ್ರೆ. ನನ್ನ ಹತ್ರ ಹೇಳಿರೋದು 7 ಟ್ರೈನ್ ಇರೋದು ಅಂತ. ಈ ನನ್ನ ಮಕ್ಳದ್ದು ಒಂದೊಂದೆಲ್ಲ ಗುರು ಕತೆ. ಒಂದ್ಸರಿ ಶುರು ಆಗ್ತಿದ್ದಂಗೆ ಮೊದ್ಲು ಬ್ರೇಕು ಈಜಿ ಅಜ್ಜಿಬೇ ಖುಷಿ ಪಡುವ ಸುದ್ದಿ, ಮಿಸ್ಟರ್ ಗೋಲ್ಡ್ ಮ್ಯಾನ್ ಅವರು ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಬಡಗುರು. ನಮಸ್ಕಾರ. ಅವನಷ್ಟೇ ನನ್ನ ಮಗ ಮಿಸ್ಟರ್ ಗೋಲ್ಡ್ ಮ್ಯಾನ್ ಜಾಯ್ನ್ ಆಗಿರೋದ್ರಿಂದ ನಮ್ಗೆ ಇಡೀ ಟ್ರಿಪ್ ಸ್ಪಾನ್ಸರ್ ಮಿಸ್ಟರ್ ಗೋಲ್ಡ್ ಮ್ಯಾನ್ ಅಂತ ನಂಬಿಕೆ ಇದೆ ಗುರು. ಏನಂತೆ ಗುರು? ಆಯ್ತು ಮಾಡೋಣ. ಮಾಡ್ತಾನಂತಪ್ಪ. ಓಡು 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 ಗುರು ಓಡು 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 ಪಿಜಿ ಪಿಜಿ ಓಡಲ್ಲ ಏಕೆ ಗುರು? ಕೊನೆಗೂ ಬಂದು ಟ್ರೈನ್ ಒಳಗೆ ಕೂತ್ಕೊಂಡಾಯ್ತು. ಇವಾಗ ಒಬ್ಬ ಮನುಷ್ಯದ್ದು ಸ್ಪೆಷಲ್ ಎಂಟ್ರಿ ತೋರಿಸ್ಬೇಕಾಗಿತ್ತು ಬ್ಲಾಗ್ ಅಲ್ಲಿ. ಇಷ್ಟು ದಿನ ಬಂದಿರ್ಲಿಲ್ಲ ಮನುಷ್ಯ. ಅವ ನಮಸ್ಕಾರ. ನಮ್ಮ ಬಾವ ಅವರು, ನಮ್ಮ ಬಾವನ ಬಗ್ಗೆ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ. ಬಾವ ಅಂದ್ರೆ ಹೆಣ್ಗಿನ್ ಕೊಟ್ಟಿಲ್ಲಪ್ಪ, ಅವ್ರೊಂಥರ ಬಾವ ನಮ್ಗೆ. ಅದಕ್ಕೇನೆ ಹೋಗ್ತಾ ಗೊತ್ತಾಗುತ್ತೆ. ಬಾವ ಏನು ಹೇಳಕ್ ಇಷ್ಟಪಡ್ತೀವಿ ಬಾವ? ಬಂದನೋ ಬಾವ ಬಂದನೋ. ಯಾರು ಅಕ್ಕ ತಂಗಿ ಯಾರನ್ನು ಕೊಟ್ಟಿಲ್ಲ. ಮನ್ಸಿಂದ ಭಾವ ಅಂತ ಕರೀತಾರೆ. ಆ ಹೆಸರು ಕರೀತಾರೆ ಅಷ್ಟೇ. ಅದರಿಂದ ನಾವು ಭಾವ ಅಂತ ಫೇಮಸ್. ಆಚೆ ತರ್ಸು. ಏನೋ ಕಾಣಿಸ್ತಾ ಇಲ್ಲ. ಹಿಂಗೇನ ಲೈಫ್ ಆಗಿರೋದು ಫುಲ್ಲು ಕತ್ಲೆ. ಹಿಂಗೇನ ಲೈಫ್ ಆಗಿರೋದು ಫುಲ್ಲು ಕತ್ಲೆ. ಅರ್ಥ ಆಯ್ತು ಅನ್ಸುತ್ತೆ. ಕ್ಯಾಪಲ್ ಕುತ್ಕೊಂಡ ಇನ್ನೊಬ್ಬ ಹುಡುಕ್ರೆ ಸಂಧಿ ಒಳಿಕ್ ಹೋಗೋನೆ. ಆಮೇಲೆ ಎಲ್ಲ ಒಂದ್ ಎಂಬತ್ತು ನಾವೇನ್ ಜೂಟ್ ಹೇಳಿ ಬೆಳಗ್ಗೆ ಯಶವಂತಪುರದಲ್ಲಿ ಹುಡುಕೋದು ಎಲ್ಲಿದ್ದ ಹೋಗಿದ್ದಾರೆ. ಯಾಕೆ ಲೈಟ್ ಆಫ್ ಮಾಡಿರ್ತಾರಲ್ಲ, ಅವನು ಕಾಣಿಸಿಲ್ಲ. ಅವ್ನು ಪೊಲೀಸ್ ಅವ್ನು ಮೊದ್ಲೇ ಕಾಣಿಸಿಲ್ಲ. ಅದು ಇನ್ನೂ ಹೋಗಿಲ್ಲ. ಇದ್ರೆ ಇಳಿಕ್ ಹೋಗೋನು ಅವನು. ಅವ್ನು ಒಬ್ನೇ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡ್ ಬಂದಿರೋದು. ನಾವೇ ಇಷ್ಟ ಮಕ್ಕಳು. ಫೈನಲಿ ರೂಮ್ ಸಿಕ್ತು. ಅವಲಿಂದ ಹೊಡೆದಾಡಿ 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 ನಮ್ಮ ಬಾವ ಫುಲ್ಲು ನಿಂತ್ಕೊಂಡು ಹೊಡೆದಾಡಿ. ಬಾವ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಅಭ್ಯಾಸ ಐತಂತ. ಅವ್ನಿಗೆ ಅಭ್ಯಾಸ ಇದಪ್ಪ, ನಮ್ಗೆ ಅಭ್ಯಾಸ ಇಲ್ಲ ಅಷ್ಟೊಂದು. ನಮಗೆಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ ಬಂದು ಅಭ್ಯಾಸ. ಅದಕ್ಕೆ ಹೊಡೆದಾಡಿ 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 ಕೊನೆಗೆ ಆಧಾರ್ ಕಾರ್ಡ್ ತೋರಿಸಿ ಹೆಂಗೋ ರೂಮ್ ಮಾಡಿಸ್ಕೊಂಡಿದ್ದೀವಿ. ಬನ್ನಿ ಸೀದಾ ರೂಮ್ಗೆ ಹೋಗ್ಬಿಡೋಣ. ಮಿಸ್ಟರ್ ಗೋಲ್ಡ್ ಮ್ಯಾನ್ ನಮಸ್ಕಾರ. ಗುರು ಬಂದಂಗೆ ಮಲ್ಕತಿಲ್ಲ ಗುರು. ನಿದ್ದೆ ಮಾಡಕ್ ಬಿಟ್ಟು ಗುರು. ಓ ಅಣ್ಣವ್ರು ಚಾರ್ಜ್ ಹಾಕೋತಾರೆ ಫೋನ್ನ. ಅವನ ಪ್ರಯಾಣದನು 3 ಅವರ್ ಟ್ರೈನಲ್ಲಿ ಮಲಗಿ ನಮ್ನೆಲ್ಲ ಮಲಗಾಕ್ ಬಿಡದಿಲ್ಲ. ಗೊರಕೆ ಹಿಂಗ್ ಬಿಡ್ದ ಅಂದ್ರೆ ನೋಡ್ರಿ. ಇನ್ನು ನಿದ್ದೆ ಆಗಿಲ್ಲ ಅಂದ್ಬಿಟ್ಟು ತಿರ್ಗಾ ನಿದ್ದೆ ಮಾಡ್ಲೇಬೇಕು ನೈಟ್ವರ್ಗು. ನೈಟು ಹೌದು ಎಲ್ಲರಿಗೂ ರೂಮ್ಗೇನೋ ಬಂದ್ರಿ ಅದು ಎಲ್ಲ ಓಕೆ. ಎಲ್ಲಿ ಬಂದಿದೀವಿ ಏನ್ ಬಂದಿದೀವಿ ಏನು ಹೇಳಿಲ್ಲ ಇನ್ನ. ಎಲ್ಲಿ ಬಂದಿದೀವಿ ಏನ್ ಬಂದಿದೀವಿ ಪ್ರತಿಯೊಂದು ತೋರಿಸ್ತೀವಿ. ಮಜಾ ಮಾಡಿ. ಫೈನಲಿ ರೂಮ್ ಕಡೆ ಬಂದು ರೀಚ್ ಆಗ್ತಾಯಿತ್ತು. ಬೆಳಿಗ್ಗೆಯಿಂದ ಹೊಡೆದಾಡಿ 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 ಇಷ್ಟೊತ್ತಿಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಇವಾಗ 5 ಗಂಟೆ ಆಗೈತೆ. ನಾವು ಟ್ರೈನ್ ಇಳಿದಾಗ ಟೈಮು 3:45 ಆಗಿದ್ದೆವು. ಆಲ್ಮೋಸ್ಟ್ 2 ಅವರ್ ಹೊಡೆದಾಡಿ 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 ಫೈನಲಿ ರೂಮಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಕತೆ ಏನು ಅಂದರೆ, ಇವಾಗ ಕಾರಿಡಾರಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ಹೊರಡಬೇಕು. ಎಲ್ಲಿ ಹೊರಡ್ತೀವಿ ಅದನ್ನು ತೋರಿಸ್ತೀವಿ. ಸೊ ಈ ಬ್ಲಾಗಾಗಿ ಇಷ್ಟೇ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಅಂತಲೂ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೊನೆವರೆಗೂ ಮಜಾ ಮಾಡಿ ಫುಲ್ ವ್ಲಾಗ್ ಮಜಾ ಮಾಡಿ. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಾನು ಹೇಳ್ತಾ ಬಾಯ್ ಬಾಯ್.